ಪಾಂಡವಪುರ ತಾಲೂಕು ಟಿಎಸ್ ಚಿತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕೆಂಚನಹಳ್ಳಿ ಗ್ರಾಮದಲ್ಲಿ ರಮಣೀಯರಿಂದ ದಲಿತರ ಮೇಲೆ ಹಲ್ಲೆಯಾಗಿರುವ ಘಟನೆ ಕಂಡುಬಂದಿದೆ. ಪಾಂಡವಪುರ ತಾಲೂಕು ಕಶಬಾ ಹೋಬಳಿ ಕೆಂಚನಹಳ್ಳಿ ಗ್ರಾಮದಲ್ಲಿ ಜುಲೈ 27ರಂದು ಶನಿವಾರ ಬೆಳಿಗ್ಗೆ 10:30 ಸಮಯದಲ್ಲಿ ಜಮೀನಿನ ವಿಷಯಕ್ಕೆ ರಮಣೀಯರು ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಲ್ಲು, ಕುಡುಗೋಲು ಹಾಗೂ ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ ಎಂದು ಪಾಂಡವಪುರ ಆರಕ್ಷಕ ಠಾಣೆಯಲ್ಲಿ ಅಟ್ರಾಸಿಟಿ ಮಾಡಲಾಗಿದೆ ಎಂದು ಸ್ಥಳೀಯರಿಂದ ತಿಳಿದುಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಕೆಂಚನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಜೆಡಿಎಸ್ ಪರಿಶಿಷ್ಟ ವರ್ಗಗಳ ಘಟಕದ ರಾಜ್ಯ ಅಧ್ಯಕ್ಷ ಕೆ ಅಂದಾನಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹಲ್ಲೆಗೊಳಗಾದ ದಲಿತ ಕುಟುಂಬದವರಿಗೆ ಧೈರ್ಯ ತುಂಬಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿವೆ. ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ದಲಿತರ ಮತ ಬ್ಯಾಂಕ್ ಪರಿವರ್ತಿಸಿಕೊಂಡು ಈಗ ಆ ವರ್ಗವನ್ನೇ ಕಡೆಗಣಿಸುತ್ತಿದೆ. ದಲಿತರ ಮತ ಪಡೆದು ಅವರಿಗೆ ರಕ್ಷಣೆ ನೀಡದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವುದಾದರೂ ಏತಕ್ಕೆ ಎಂದು ಪ್ರಶ್ನೆ ಮಾಡಿದರು. ಕೆಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 29/1ರಿಂದ 7ರವರೆಗೆ 12 ಎಕರೆ 13 ಕುಂಟೆ ಜಮೀನು 1933ರ ಪ್ರಕಾರ ಜವರ ಬಿನ್ ದೇವರಗುಡ್ಡ ಹಾಗೂ ಬೆಟ್ಟ ಎಂಬುವರ ಪಿತ್ರಾರ್ಜಿತ ಆಸ್ತಿ ಇದಾಗಿದೆ. ಆದರೆ ಅದೇ ಗ್ರಾಮದ ಚೆಲುವೇಗೌಡ ಯೋಗೇಶ್ ಹಾಗೂ ಬೆಟ್ಟೇಗೌಡ ಲೋಕೇಶ್ ಎಂಬುವರು ಜಮೀನು ನಮ್ಮದು ಎಂದು ಜಮೀನಿಗೆ ಸಂಬಂಧಪಟ್ಟ ದಲಿತ ಕುಟುಂಬದ ಶಂಕರ್, ಸವಿತಾ, ತ್ರಿವೇಣಿ, ಬೆಟ್ಟಯ್ಯ, ಧನಲಕ್ಷ್ಮಿ, ಸಣ್ಣಮ್ಮ, ಐಶ್ವರ್ಯ, ಚಂದ್ರು ಎಂಬುವರ ಮೇಲೆ ಹಲ್ಲೆ ಮಾಡಿ ಗ್ರಾಮದಿಂದ ಕಾಣೆಯಾಗಿದ್ದಾರೆ. ಕಳೆದ 7 ದಿನಗಳಿಂದ ಆರೋಪಿಗಳನ್ನು ಬಂಧಿಸಲು ಸ್ಥಳೀಯ ಆರಕ್ಷಕರಿಂದ ಸಾಧ್ಯವಾಗಿಲ್ಲವೆಂದು ಅನ್ನದಾನಿಯವರು ಎಸ್ಪಿ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಹಲ್ಲೆ ಮಾಡಿ ಕಾಣೆಯಾಗಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಹಲ್ಲೆಗೊಳಗಾಗಿರುವ ದಲಿತ ಕುಟುಂಬದವರಿಗೆ ರಕ್ಷಣೆಯನ್ನು ನೀಡಿ ನ್ಯಾಯವನ್ನು ದೊರಕಿಸಿಕೊಡಬೇಕು ಎಂದು ತಿಳಿಸಿದರು. ಜೊತೆಗೆ ಇವತ್ತು ನನ್ನ ಜನ ಸಮಾಜ, ದಲಿತ ಸಮಾಜ ಇವತ್ತು ಯಾವುದೇ ಆಸೆ ಆಕಾಂಕ್ಷೆಗೆ ಬಲಿಯಾಗದೆ ಇವತ್ತು ಕಾಂಗ್ರೆಸ್ಗೆ ಮತ ಕೊಟ್ಟರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೊಟ್ಟರು. ಆ ಮತ ಕೊಟ್ಟಂತ ದಲಿತ ಸಮಾಜವನ್ನ ರಕ್ಷಣೆ ಮಾಡಕ್ಕಾಗದೆ ಇರ್ತಕ್ಕಂಥ ತಾವು ಆ ಸ್ಥಾನದಲ್ಲಿ ಇರೋಕ್ಕೆ ಯೋಗ್ಯರ ಅಂತಕ್ಕಂಥದ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೆ. ಈ ಮಂಡ್ಯ ಜಿಲ್ಲೆನಲ್ಲಿ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಕೆಂಚನಹಳ್ಳಿ ಗ್ರಾಮದಿಂದ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಏನ್ ನ್ಯಾಯ ಸಿಗ್ಬೇಕು, ಅವ್ರಿಗೆ ಅದು ಆಸ್ತಿದಾಗ್ಲಿ, ಜಮೀನ್ದಾಗ್ಲಿ ಅಥವಾ ಬೇರೆ ವಿಚಾರ ಆಗ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಈ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತು ಏನು ಅವ್ರಿಗೆ ದಲಿತ ಸಮಾಜಕ್ಕೆ ಇವತ್ತು ಗಾಯಗಳಾಗಿದ್ದಾವೆ, ಅವ್ರಿಗೆ ತೊಂದರೆ ಆಗಿದೆ, ಒಡೆದಾಟದಲ್ಲಿ ಇದಕ್ಕೆ ಅವರು ಒಳಗಾಗಿದ್ದಾರೆ, ಅದನ್ನ ಕೂಡಲೇ ಸರ್ಕಾರ ಅವ್ರಿಗೆ ಸರಿಯಾದ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಿಸಿ ಅವ್ರಿಗೆ ಸಿಗ್ಬೇಕಾಗಿರ್ತಂತೆ ನ್ಯಾಯಯುತವಾದಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಇವತ್ತು ಈ ಸರ್ಕಾರ ಜಿಲ್ಲಾಡಳಿತವನ್ನು ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.